ಸಿಎಂ ಕುರ್ಚಿ ಕದನ ತಾತ್ಕಾಲಿಕ ವಿರಾಮಕ್ಕೆ ಜಾರಿದೆ. ಆದರೆ ಮತ್ತೊಮ್ಮೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಲಿತ ಸಿಎಂ ಕೂಗು ಎದ್ದಿದೆ. ಪರಮೇಶ್ವರ್ ಅವರು ಸಿಎಂ ಆಗಲಿ ಅಂತ ಬಂಗಾರಪೇಟೆ ಕೈ ಶಾಸಕ ನಾರಾಯಣ ಸ್ವಾಮಿ ಒಂದು ಬ್ಯಾಟಿಂಗ್ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು 2013ರಲ್ಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಅವರು ಸಿಎಂ ಆಗೋದನ್ನ ತಪ್ಪಿಸಿದ್ದಾವೆ. ಅವರಿಗೆ ಸಿಎಂ ಸ್ಥಾನ ಕೂಡಿ ಬರಲಿ ಅಂತ ನಾವು ಕೂಡ ಆಶಿಸೋಣ ಅಂತ ಹೇಳಿದ್ದಾರೆ. ದಯಮಾಡಿ ಮುಂದೆ ತಮಗೆ ಒಳ್ಳೆ ಅಧಿಕಾರ ಸಿಕ್ಕಲಿ. ಇವಾಗ ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದ್ದೀರಿ, 3 ಬಾರಿ ಮುಕ್ತಾಯ ಆಗಿ ಸರ್. ಮುಂದೆ ಒಳ್ಳೆ ಸಿಎಂ ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆತನಕ್ಕೆ ಯಾವತ್ತು ಕಾಲ ಇದೆ. ಅವರು ಸಿಎಂ ಇವತ್ತಲ್ಲ 13ರಲ್ಲೇ ಆಗಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಉದ್ದೇಶ ಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಹಾಕ್ಬಿಡ್ತಾರೋ ಅಂತೇಳಿ ಆ ಒಂದು ಬಾರ ತಪ್ಪಿಸಿದ್ರು. ಆ ನೋವು ನಮಗೆ ಇವತ್ತು ಇದೆ. ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿ ಆಗಬೇಕಾದ ಕೊರಗು ಇದ್ದೇ ಇದೆಯಲ್ಲ. ಯಾಕಂದ್ರೆ ಆ ಕೊರಗನ್ನು ನೀಗಿಸ್ಲಿಕ್ಕೆ ಅವತ್ತೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಆದ್ರೆ 8 ವರ್ಷಗಳ ಕಾಲ ಸಮಗ್ರವಾಗಿ ಪಕ್ಷವನ್ನು ತಂದಿದ್ರು ಕೂಡ ಅದೃಷ್ಟವಶಾತ್ ಮುಖ್ಯಮಂತ್ರಿ ಭಾಗ ಅಂತ ಸಿಗ್ಲಿಲ್ಲ. ಇವತ್ತು ಕೂಡಿ ಬರಲಿ ಅಂತ ನಾವೆಲ್ಲ ಕೂಡ ಆಶಿಸೋಣ. ತಪ್ಪೇನಿದೆ? ಹೊಡಿದ್ವಾ? ತಪ್ಪಿದ್ಯಾ? ಖಂಡಿತವಾಗ್ಲೂ ಕೂಡ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವಾದ್ರೂ ಕೂಡ ಅಂತ ದಿನಗಳು ಬರಲಿ ಅಂತೇಳಿ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪರಮೇಶ್ ಅಣ್ಣವರಿಗೆ ಇನ್ನು ಭಗವಂತ ಹೆಚ್ಚಿನ ಆಯುಷ್ಯನ್ನು ಕೊಡ್ಬೇಕು. ಯಾಕಂದ್ರೆ ನಾವು ಕೋಹ ಮಾಡ್ಕೊಂಡ್ರು ಕೂಡ ಅವ್ರು ಕೋಹ ಮಾಡ್ಕೊಳ್ಳೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.